ಯಲ್ಲಮ್ಮಗುಡ್ಡದ ಜಾತ್ರೆ ಎರಡನೇ ವಿಡಿಯೋಕ್ಕೆ ಎಲ್ಲ ಸಾವ್ಕಾರ ಮಂದಿಗೂ ನಮಸ್ಕಾರ ರೀಪ್ಪ. ಇವತ್ತಿನ ವಿಡಿಯೋದಾಗ ನಾವು ಯಲ್ಲಮ್ಮಗುಡ್ಡಕ್ಕೆ ಹೋಗ್ಬೇಕಾದ್ರೆ ಬಂಡಿ ಹೊಡ್ಕೊಂಡು ಹೋಗ್ತಾಯಿದ್ರು ಎಲ್ಲರೂ. ಮೊದಲಿಗೆ ಅಂದ್ರೆ ಹಿಂದಕ್ಕೆಲ್ಲ ಬಂಡಿ ಹೊಡ್ಕೊಂಡು ಹೋಗ್ತಾಯಿದ್ರು. ಈಗೆಲ್ಲ ಗಾಡಿ ಆಗಿದಾವೆ, ಗಾಡಿ ಹೋಗ್ತಾರೆ. ಆದರೂ ಕೆಲವೊಂದಿಷ್ಟು ಜನ ಬಂಡಿ ಎತ್ತು ಇರುವಂಥವ್ರು ಈಗೂ ಯಲ್ಲಮ್ಮಗುಡ್ಡಕ್ಕೆ ಬಂಡಿ ಹೊಡ್ಕೊಂಡು ಬರ್ತಾರೆ. ಜೋಡಿ ಎತ್ತು ಕಟ್ಟಿ ಬಂಡಿ ಹೊಡ್ಕೊಂಡು ತಿಂಡಿಲಿ ಯಲ್ಲಮ್ಮಗುಡ್ಡಕ್ಕೆ ಬರ್ತಾರಂತ ಒಂದು ಗಾದೆ ಮಾತು ಹೇಳ್ತಾರೆ. ಹಂಗಾಗಿ ಈ ಬಂಡಿ ಹೊಡ್ಕೊಂಡು ಬರೋದು ನಾವು ನೋಡೋದ ಒಂದು ಚೆಂದ, ಇನ್ನು ಬಂಡ್ಯಾಗ ಬರೋದು ಅದ್ರ ಎಕ್ಸ್ಪೀರಿಯೆನ್ಸ್ ಭಾಳ ಚೆಂದ ಇರುತ್ತೆ. ಅದ್ರ ಬಂಡಿ ಹೊಡ್ಕೊಂಡು ಬರ್ತಿರ್ತಾರಲ್ಲ ಅವ್ರನ್ನ ನೋಡೋದ ಒಂದು ಚೆಂದ ಇರುತ್ತೆ. ಹಿಂಗೆ ಮಾತಾಡ್ಕೊತ ಬರುತ್ತಲೇ ಯಲ್ಲಮ್ಮಗುಡ್ಡ ಹತ್ರನ ಬಂದುಬಿಡ್ತು. ಇನ್ನೇನು ಹೊತ್ತು ಮುಳುಗೋ ಸಮಯ ಆಯಿತು. ನಾವು ಯಲ್ಲಮ್ಮಗುಡ್ಡದ ಎಂಟ್ರಿಗೆ ಬಂದುಬಿಟ್ವಿ. ಯಲ್ಲಮ್ಮಗುಡ್ಡಕ್ಕೆ ಬರಬೇಕಾದ್ರೆ ಆ ಕಡೆಯಿಂದ ಸೂರ್ಯ ಮುಳುಗ್ತಾ ಇದ್ದ, ಈ ಕಡೆಯಿಂದ ನಮ್ಮ ಕ್ಯಾಮ್ರಾಕ್ಕೆ ಅದು ಸೂರ್ಯನ ಕಿರಣಗಳು ಬೀಳ್ತಾಯಿದ್ವು. ಅದಕ್ಕೋಸ್ಕರ ವಿಡಿಯೋ ಕ್ಲಿಯರಾಗಿ ಬರಲಿಲ್ಲ. ಆದರೂ ನಾವು ಏನು ಮಾಡಿದ್ವಿ ಅಂದರೆ ಯಲ್ಲಮ್ಮಗುಡ್ಡಕ್ಕೆ ಬಂದು ತಲುಪಿದ್ವಿ. ಯಲ್ಲಮ್ಮಗುಡ್ಡಕ್ಕೆ ಹೋಗ್ಬೇಕಾದ್ರೆ ಇವತ್ತು ನೋಡಿ ಇನ್ನೂ 2 ದಿನ ಹುಣ್ಣಿಮೆ ಮುಂದಿರುತ್ತಲೇ ನಾವು ಬಂದೀವಿ. ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಗದ್ದಲ ಇಲ್ಲ. ಆದರೆ ಹುಣ್ಣಿಮೆ ದಿನ ಅಥವಾ ನಾಳೆಗೆ ನಾಡಿದ್ದು ಎಷ್ಟು ಗದ್ದಲಾಗುತ್ತೆ ಅಂದ್ರೆ ನಾವು ಅಡ್ಡಾಡಬೇಕಾದ್ರೂ ಜಾಗ ಇರೋಲ್ಲ, ಅಷ್ಟು ಗದ್ದಲಿರುತ್ತೆ. ನಾನು ನೆಕ್ಸ್ಟ್ ವೀಡಿಯೋ ಏನೇನು ಬರುತ್ತಲ್ಲ ಅದ್ರಾಗ ಯಾವ ರೀತಿ ಗದ್ದಲಿರುತ್ತೆ ಅಂತ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಆದರೆ ಇವತ್ತು ನಾವು ಮೊದಲು ಯಲ್ಲಮ್ಮಗುಡ್ಡಕ್ಕೆ ಬರಬೇಕಾದ್ರೆ ಏರಿದ್ವಿ. ಆ ಕಡೆ ನೋಡಬೇಕಾದ್ರೆ ನಮ್ಮ ಗಾಡಿ ಮೇಲೆ ಕುಂತ್ಕೊಂಡು ನಾನು ರೈಟ್ ಸೈಡಿಗೆ ನೋಡಬೇಕಾದ್ರೆ ಫುಲ್ ಪ್ಯಾಕ್ ಆಗಿತ್ತು. ಆಲ್ರೆಡಿ ಎತ್ತು ಬಂಡಿ ಇರೋರು ಗಾಡಿ ಇರೋರು ಬಂದು ತರಿಬಿಟ್ಟಿದ್ರು. ಅದೇ ನಮ್ಮ ಲೆಫ್ಟ್ ಸೈಡಿಗೆ ಇನ್ನೂ ಖಾಲಿ ಆಗಿ ಕಾಣ್ತಾಯಿತ್ತು. ಅಲ್ಲೇನು ಪ್ಯಾನ್ ಕಾಣ್ತಾವಲ್ಲ, ಪವನ ಶಕ್ತಿ ಪ್ಯಾನ್, ಆ ಪ್ಯಾನ್ ಕಡೆ ಇನ್ನೂ ಜನ ಇಲ್ಲ. ಬಟ್ ಆದರೆ ನಾಳೆಗೆ ಜನ ನೋಡಿ. ನಾವು ಇವಾಗ ನಿಂದ್ರಿಸೋಲ್ಲ ಗಾಡಿಯಲ್ಲಿ ನಿಂದ್ರಿಸ್ತಾ ಇದ್ವಲ್ಲ, ಅಲ್ಲಿ ಯಾರೊಬ್ಬರು ಇದ್ದಿಲ್ಲ, ನಾವೇ ಹೋಗಿ ನಿಂದ್ರಿಸ್ತಾ ಇದ್ವಿ. ಆದರೆ ನಾಳೆ ಅಥವಾ ನಾಡಿದ್ದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಲ್ಲ, ಫುಲ್ ಜಾಮ್ ಆಗಿರುತ್ತೆ. ಈ ಕಡೆ ಎಲ್ಲ ಪ್ಯಾನ್ ಹಿಂಗೆ ಕಾಣ್ತಾವ, ಈ ಕಡೆ ರೈಟ್ ಲೆಫ್ಟ್ ಸೈಡ್ ಎಲ್ಲ ಖಾಲಿ ಇರೋಂಥ ಜಾಗ ಫುಲ್ ಪ್ಯಾಕ್ ಆಗಿರುತ್ತೆ. ಯಾಕಂದರೆ ಎಲ್ಲರೂ ಯಾರ್ಯಾರು ಯಲ್ಲಮ್ಮಗುಡ್ಡ ಜಾತ್ರೆ ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ಗದ್ದಲಾಗತ್ತಂತ. ಯಾರು ಜಾತ್ರೆ ನೋಡಿಲ್ಲ ಈ ವಿಡಿಯೋದಾಗ ನೋಡಿರಿ, ಎಷ್ಟು ಗದ್ದಲ ಕೂಡುತ್ತೆ, ಎಷ್ಟು ಜನ ಕೂಡ್ತಾರೆ, ಎಲ್ಲೆಲ್ಲಿದ್ದ ಜನ ಬರ್ತಾರಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕಾಣುತ್ತಲ್ಲ ಖಾಲಿ ಜಾಗ ಎಲ್ಲ ನಾಳೆ ಅನ್ನತ್ಲೆ ಎಲ್ಲ ಪ್ಯಾಕ್ ಆಗಿರುತ್ತೆ. ನಾವೇನು ಮಾಡ್ಬೇಕಂದ್ರೆ ಹೋಗಿ ನಮ್ಮ ಗಾಡಿ ಅಥವಾ ಬಂಡಿ ಏನು ತರವಿದ ಮೇಲೆ ಅಲ್ಲೆಲ್ಲ ಕಲ್ಲೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಕ್ಲೀನ್ ಮಾಡಿಕೊಂಡು ನಮ್ಮ ಜಾಗ ಸ್ವಚ್ಛ ಮಾಡಿಕೊಂಡು ನಾವೇ ಇರಬೇಕಾಗತ್ತೆ. ಆ ಕ್ಲೀನ್ ಮಾಡ್ಕೊಂಡು ಇರುವಷ್ಟು ಮಜಾನೇ ಬೇರೆ. ಯಾಕಂದ್ರೆ ಮನೆಯಲ್ಲಿ ಇರೋ ಥರ ಆಗಲಿಲ್ಲ ಅಂದರೂ ಕೂಡ ಅಲ್ಲಿ ನಾವು ಹೋಗಿ ಹಾಳಿ ಕಟ್ಕೊಂಡು ಅಲ್ಲಿ ಮಜಾ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ದೂರದಿಂದ ನೀರು ತರೋದಿರ್ಬೋದು, ಕಟ್ಟಿಗೆ ತರೋದಿರ್ಬೋದು, ಅದೆಲ್ಲ ನೋಡೋಕೆ ಅಥವಾ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಅದೇ ಒಂಥರ ಚೆಂದ ಆಗಿರುತ್ತೆ. ನಾವು ಎಲ್ಲಿ ಗಾಡಿ ತರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ರೈಟ್ ಸೈಡಲ್ಲಿ ನಮಗೆ ಚಲೋ ಜಾಗ ಕಾಣ್ತಾಯಿತ್ತು. ಅಲ್ಲಿ ಸ್ವಲ್ಪ ಕಲ್ಲೆಲ್ಲ ಕಡಿಮೆ ಇದ್ದು ಅಲ್ಲಿ ತರ್ಬೋದು ಅಂತ ಅವ್ರು ಹೇಳ್ತಾಯಿದ್ರು. ನಾವು ಗಾಡಿ ಮೇಲೆ ಕುಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ಈ ಕಡೆ ನೋಡಬೇಕಾದ್ರೆ ನಮ್ಮ ದೋಸ್ತೊಬ್ಬ ಮುಂದೆ ಹೋಗಿ ಗಾಡಿಯಲ್ಲಿ ಬರಬೇಕಂತ ತೋರಿಸ್ತಾ ಇದ್ದ. ನಾನು ಮೇಲೆ ಕುಂತ್ಕೊಂಡು ಆ ಕಡೆ ವಿಡಿಯೋ ಮಾಡ್ತಾಯಿದ್ದೆ. ಈ ಕಡೆ ನಾನು ಮುಂದ್ಗಡೆ ಮತ್ತು ನನ್ನ ಬಲಗಡೆ ಎಲ್ಲ ಫುಲ್ ಪ್ಯಾಕ್, ಯಾವುದೇ ಗಾಡಿ ಇಲ್ಲ, ಎಲ್ಲ ಖಾಲಿ ಇದೆ. ಆದರೆ ನಾಳೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಪ್ಯಾಕ್ ಆಗಿರುತ್ತೆ. ನಮ್ಮ ಗಾಡಿ ಹೋಗಬೇಕಾದ್ರೆ ಸ್ವಲ್ಪ ಒದ್ದಾಡ್ತಾ ಇತ್ತು, ಯಾಕಂದ್ರೆ ಕಲ್ಲಿದ್ವಲ್ಲ, ಅದಕ್ಕೋಸ್ಕರ ಅಲ್ಲಿ ಕೆಳಗಡೆ ಒದ್ದಾಡ್ತಾ ಇತ್ತು. ಈ ಕಡೆ ನಮ್ಮ ಹುಡುಗರೆಲ್ಲ ನಿಂತು ನೋಡ್ತಾಯಿದ್ರು. ನಾನು ಮೇಲೆ ಕುಂತು ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ಗಾಡಿ ಯಾವಾಗ ಹೋಗಿ ಮೆಟ್ಟಿಗೆ ನಿಂದಿರುತ್ತೆ ಅಂತ ನಾನು ಕಾಯ್ತಾಯಿದ್ದೆ. ನಿಂತ ಮೇಲೆ ಕೆಲವೊಂದಿಷ್ಟು ನಮ್ಮ ಕೆಲಸ ಅದಾವೆ, ಏನೇನು ಕೆಲಸ ಅದಾವೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಕೆಲಸ ನೋಡಬೇಕಂದ್ರೆ ಕಂಟಿನ್ಯೂ ಆಗಿ ನೀವು ವಿಡಿಯೋ ತಪ್ಪದೆ ನೋಡ್ಕೊಂಬರ್ರಿ. ಹಾಗೆ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಲ್ಲಮ್ಮಗುಡ್ಡದಲ್ಲಿ ಇನ್ನೊಂದು ನೋಡಬೇಕಾದಂಥ ವಿಷಯ ಏನಂದರೆ ಎಲ್ಲಿ ನೋಡಿದರೂ ಪ್ಯಾನ್ ಸಿಗ್ತವೆ. ಅಂದರೆ ಪವನ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಪ್ಯಾನ್ ಸಿಗ್ತವೆ. ಎಲ್ಲಿ ಸುತ್ತಾರದ ಗುಡ್ಡ ಇರೋದ್ರಿಂದ ಅಲ್ಲಿ 7 ಕೊಳ್ಳದ ಯಲ್ಲಮ್ಮ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ 7 ಕೊಳ್ಳ ಇದ್ದಾವೆ. ಅದಕ್ಕೋಸ್ಕರ ಅಲ್ಲೆಲ್ಲ ಗುಡ್ಡ ಇರೋದ್ರಿಂದ ಮತ್ತು ಬಯಲು ಪ್ರದೇಶ ಇರೋದ್ರಿಂದ ಅಲ್ಲೆಲ್ಲ ಪ್ಯಾನ್ ಅಳವಡಿಸ್ಯಾರ. ಪ್ಯಾನ್ ಅದು ನೋಡೋದೇ ಚೆಂದ, ಯಾಕಂದರೆ ಅದು ಸಾಯಂಕಾಲ ಮುಂಜಾನೆ 24 ಗಂಟೆ ತಿರುಗ್ತಾ ಇರುತ್ತೆ. ಅಷ್ಟೊತ್ತಂತಲೇ ನಮ್ಮ ಗಾಡಿ ಅದ್ರ ಮೆಟ್ಟಿಗೆ ಬಂದು ನಿಂತು, ಮೆಟ್ಟಿಗೆ ನಿಂದಿರ್ಬೇಕಾದ್ರೆ ನಾನು ಮ್ಯಾಲಿದ್ನೆಲ್ಲ ನನಗೊಂದು ಸ್ವಲ್ಪ ಕೆಲಸ ಇರ್ತಾವೆ. ಯಾಕಂದ್ರೆ ಮ್ಯಾಲಿದ್ದರು ಮೇಲ್ಗಡೆ ಇರ್ತಕ್ಕಂಥ ಸಾಮಾನೆಲ್ಲ ಬಿಚ್ಕೊಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಹೋಗಿದ್ದು ಒಂದು 2-3 ದಿನ ಇರಬೇಕಾಗತ್ತೆ. ಅಲ್ಲಿ ನಾವು 2-3 ದಿನ ಇರೋದ್ರಿಂದ ನಮ್ಗೆ ಅರಿವಿರ್ಬೋದು, ನಮ್ಗೆ ನೀರಿಗೆ ಕುಡಿಯೋಕ್ಕೆ ಬ್ಯಾರಲ್ ಇರ್ಬೋದು, ಪ್ರತಿಯೊಂದು ನಮ್ಗೆ ಏನೇನು ಬೇಕೋ ಊಟಕ್ಕೆ ವ್ಯವಸ್ಥೆ ಎಲ್ಲ ಪ್ರತಿಯೊಂದನ್ನು ಓದಿರ್ತೀವಿ. ಅದಕ್ಕೋಸ್ಕರ ನಾವು ದೊಡ್ಡ ಬ್ಯಾರಲ್ ಓದಿವಿ. ಮೊದಲಿಗೆ ನೀರು ಬೇಕಲ್ಲ, ಆ ಬ್ಯಾರಲ್ನ ಬಿಚ್ಚುವಂಥ ಕೆಲಸ ನಾನು ಮಾಡಾಕತ್ತಿ. ಯಾಕಂದ್ರೆ ನಾನು ಮ್ಯಾಗದೀನಿ, ಬ್ಯಾರಲ್ನ ಬಿಚ್ಚಿ ಕೆಳಗಡೆ ಕೊಡಬೇಕು, ಅದಕ್ಕೆ ನೀರು ತಂದು ಹಾಕುವಂಥ ಕೆಲಸನೂ ನಮ್ದು ಇರುತ್ತೆ. ಅದಕ್ಕೋಸ್ಕರ ಬ್ಯಾರಲ್ನೆಲ್ಲ ಬಿಚ್ಚಿ ಕೊಡಬೇಕಾದ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಕಟ್ಟಿದ್ರು. ಒದ್ದಾಡಿ ಬಿಚ್ಚಿದೆ. ಒದ್ದಾಡಿ ಬಿಚ್ಚ ಮೇಲೆ ಕೆಳಗಡೆ ಅವ್ರ ಕೈಯಾಗ ನಾನು ಕೊಡ್ತಾಯಿದ್ದೆ. ಕೊಡಬೇಕಾದ್ರೆ ಅವ್ರು ತೆಗೆದು ಇಡ್ತಾಯಿದ್ರು. ನನ್ನ ಕಡೆ ಮುಂದೆ ಒಂದು ಸ್ವಲ್ಪ ಸಾಮಾನಿದ್ದು, ಮುಂದೆ ಸಾಮಾನು ಇರ್ತಾವಲ್ಲ ಅವನು ಕೂಡ ಬಿಚ್ಚಬೇಕು. ನೋಡಿರಿ ನಾನು ಆಲ್ರೆಡಿ ಈಗ ಬಿಚ್ಚಿ ಕೆಳಗೆ ಕೊಟ್ಟಿನಿ. ಅಲ್ಲಿ ಕೆಲವೊಂದು ಜನ ಹಾಳಿ ಹಾಸಕತ್ತಾರೆ. ಈ ಕಡೆ ಬ್ಯಾರಲ್ನು ಬಿಚ್ಚಿದ್ರಿ. ಇಲ್ಲಿ ಕೆಲವೊಂದಿಷ್ಟು ಸಾಮಾನು ಅದಲ್ಲ, ಇವನು ಕೂಡ ನಾನು ಕೆಳಗಡೆ ಕೊಟ್ಟು ಕೆಳಗೆ ಇಳಿಬೇಕಾಗತ್ತೆ. ಕೆಳಗೆ ಇಳಿದ ಮೇಲೆ ನಮ್ಮ ಫಸ್ಟ್ ಕೆಲಸನೇ ಬರುತ್ತೆ. ಯಾಕಂದರೆ ನಮ್ಗೆ ಮೇನ್ ಬೇಕಾಗಿದ್ದು ಕುಡಿಯೋಕೆ ನೀರು ತರಕ್ಕೆ ನಮ್ಗೆ ಕಳಿಸ್ತಾರೆ. ಯಾಕಂದ್ರೆ ನಾವು ಮೊದಲು ಬರ್ರಪ್ಪ ನೀರು ತೊಂಬೋರಿ ಅಂತ ಕಳಿಸಿದ್ರು. ನೀರು ಸ್ವಲ್ಪ ದೂರ ಇದ್ವಿ, ಯಾಕಂದ್ರೆ ನಾವಿರುವಂಥ ಜಾಗದಲ್ಲಿ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಅಲ್ಲಲ್ಲೇ ಟ್ಯಾಂಕ್ ಮಾಡಿದ್ದಾರೆ. ಇವಾಗ ಎಲ್ಲ ಸಿಸ್ಟಮೆಟಿಕ್ ಮಾಡಿದ್ದಾರೆ, ಟ್ಯಾಂಕ್ ಎಲ್ಲ ನೀರಿನ ವ್ಯವಸ್ಥೆ ಐತಿ. ಬಟ್ ನಾವಿರೋ ಜಾಗದಿಂದ ಕಡಿಮೆ ಜನ ಇರೋದ್ರಿಂದ ಜಾಸ್ತಿ ಜನ ಆದಮೇಲೆ ಅಲ್ಲಿ ನೀರು ಬಿಡ್ತಾರೆ ಅಂತೇಳಿ ನಾವು ಒಂದು ದೊಡ್ಡ ಟ್ಯಾಂಕ್ ಐತಿ, ಅಲ್ಲಿಗೆ ನೀರು ತರಕ್ಕೆ ಹೋದ್ವಿ. ಹೋಗ್ಬೇಕಾದ್ರೆ ನನಗೊಂದು ಲಾಭ ಏನಂದರೆ ಇರೋದೇ 3 ಕೊಡದಲ್ಲಿ ಅವ್ರು 3 ಜನ ನೀರು ತರ್ತಾಯಿದ್ರು. ನಾನು ಅವ್ರ ಜೊತೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋದೆ. ಅಲ್ಲಿ ಹೋಗ್ಬೇಕಾದ್ರೆ
ಟ್ಯಾಂಕಿಗೆ ಅಂತೂ ಇಂತೂ ಬಂದ್ವಿ. ಬರಬೇಕಾದ್ರೆ ಅಲ್ಲಿ ನೋಡಬೇಕು ಸ್ವಲ್ಪ ಗಲೀಜು, ಯಾಕಂದರೆ ಜಾಸ್ತಿ ಜನ ಲಕ್ಷಾಂತರ ಜನ ಕೂಡೋದ್ರಿಂದ ಅಲ್ಲಿ ಸ್ವಲ್ಪ ಗಲೀಜನ್ನ ಮಾಡಿರ್ತಾರೆ. ಸ್ವಚ್ಛತೆ ಕಡೆ ಗಮನ ಕೊಡೋದಿಲ್ಲ, ಯಾಕಂದರೆ ಒಬ್ಬರು ಇಬ್ಬರು ಆದರೆ ಯಾರಿಗಾದರೂ ಹೇಳ್ಬೋದು. ಆದರೆ ಲಕ್ಷಾಂತರ ಜನ ಕೂಡಿದ್ರಿಂದ ಅಲ್ಲಿ ಸ್ವಚ್ಛತೆ ಸ್ವಲ್ಪ ಕಡಿಮೆ ಇರುತ್ತೆ. ಆದಷ್ಟು ಜನರು ಯಾರ್ಯಾರು ಬರ್ತಾರೆ ಅದರ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದರೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಆದರೆ ಅಷ್ಟು ಜನ ಬಂದರೂ ಲಕ್ಷಾಂತರ ಜನ ಬಂದರೂ ಕೂಡ ಅಲ್ಲಿ ನೀರಿನ ವ್ಯವಸ್ಥೆಗೆ ಯಾವುದೇ ಕೊರತೆ ಆಗೋದಿಲ್ಲ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನೀರಿಗೆ ಮಾತ್ರ ಯಾವುದೇ ಕೊರತೆ ಆಗೋದಿಲ್ಲ. ಆ ರೀತಿ ನಮಗೆ ಮೂಲಕರಿಯಾದಂಥ ನೀರನ್ನು ಒದಗಿಸ್ತಾರೆ ಅಲ್ಲಿನ ಕಮಿಟಿಯವರು. ಅದೇ ರೀತಿ ಈ ಕಡೆ ನೋಡಬೇಕಾದ್ರೆ ನಮ್ಮನ್ನು ಹಾಕಿ ಬಂದಂಥ ಗಾಡಿ ಕೂಡ ನಾವು ಅವ್ರನ್ನ ಹಾಕಿ ಬಂದ್ವಿ. ನಮ್ಮ ಗಾಡಿ ಬಂದು ನಮ್ಮ ಊರಿಂದ 3 ಟ್ಯಾಕ್ಟ್ರ್ ಬಂದಿದೆ ಅಂತ ಹೇಳಿದ್ವಲ್ಲ, ಇದರಲ್ಲಿ ಇದೊಂದು ಟ್ಯಾಕ್ಟ್ರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಟ್ಯಾಕ್ಟ್ರಿ ಕೂಡ ಬಂತು. ಅವ್ರಿಗೆ ಹೇಳ್ತಾ ಇದ್ವಿ ನಾವು ಮೇಲ್ಗಡೆ ಅಲ್ಲಿ ಜಾಗ ಹಿಡ್ದಿದ್ವಿ, ಯಾಕಂದರೆ ನಾವು ಎಲ್ಲಾದರೂ ತರ್ಬೋದಿತ್ತು. ಇವ್ರಿಗಂತಲೇ ನಾವು ಅಲ್ಲಿ ಬೈಲಿರುವಂಥ ಜಾಗದಲ್ಲಿ ಹೋಗಿದ್ದು. ಅದಕ್ಕೋಸ್ಕರ ಇವ್ರಿಗೆ ಹೇಳ್ತಾ ಇದ್ವಿ ಅಲ್ಲಿ ಜಾಗ ಇದೆಯಪ್ಪ ಅಲ್ಲಿ ಹೋರಿ ಅಂತ ಹೇಳ್ತಾ ಇದ್ವಿ. ಆದರೆ ಇವರು ನಮ್ಮ ಹತ್ರ ಬರಲಿಲ್ಲ, ಯಾಕಂದರೆ ಇವ್ರಿಗೆ ದಾರಿ ಗೊತ್ತಾಗಲಿಲ್ಲ. ಇವರು ಇಲ್ಲೇ ಸೈಡಲ್ಲೇ ತರಬಿದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ಎಲ್ಲಿ ತರಬಿದ್ರು ಅವ್ರನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಆದರೆ ಈಗ ಸದ್ಯಕ್ಕೆ ನಾವು ಮಾತ್ರ ಅಲ್ಲಿ ತರಬಿದ್ದು. ಇದು ಇಷ್ಟು ಅನ್ನುತ್ತಲೇ ನಮ್ಮ ಕೊಡ ಎಲ್ಲ ತುಂಬಿದ್ವು. ಕೊಡ ತುಂಬಿದ ಮೇಲೆ ಗೊತ್ತಲ್ಲ ಹೊತ್ಕೊಂಡು ನಾವು ಹುಡುಗರು ಬಾಳೆ ಮಾಡಾಕತ್ತವು. ಒಂಥರ ಮಜಾ ಐತಿ ಇಲ್ಲಿ ನೋಡಿದ್ರೆ ಹುಡುಗರು ಡ್ಯಾನ್ಸ್. ಇಲ್ಲಿಂದ ನೀರು ಓದ್ ನಾವು ಹಾಕಬೇಕಲ್ಲ. ಜಸ್ಟ್ ಮತ್ತು ನಾನು ಯಾಕೆ ಹೊತ್ಕೊಂಡಿಲ್ಲ ಅನ್ನಕ್ಕೆ ಹೋಗ್ಬಿಡ್ರಿ. ಅವು 3 ಕೊಡ ಇದ್ದು, ಅವ್ರು 3 ಮಂದಿ ತಂದರು. ನಾನು ಹಂಗೆ ಖಾಲಿ ಬಂದೆ. ಇಲ್ಲಿಂದ ನಾವೆಲ್ಲ ಕೊಡ ಹೋದು ಸ್ವಲ್ಪ ನೀರೀಗ ಸ್ಟಾಕ್ ಮಾಡ್ಕೊಂಡ್ವಿ, ಸ್ವಲ್ಪ ಕುಡಿಯೋಕೆ ಈ ರೀತಿ ನೋಡಿ ಅಲ್ಲೆಲ್ಲ ಬಂಡಿ ಎಲ್ಲ ತೋರಿಸಿದ್ನಲ್ಲ. ಅವ್ರು ಬಂದ ಮೇಲೆ ಅದಕ್ಕೋಸ್ಕರ ಫುಡ್ ಗಿಡ್ ಎಲ್ಲ ತಂದಿರ್ತಾರೆ, ಅದಕ್ಕೆ ಏನೇನು ಬೇಕು ಎಲ್ಲ ತಂದಿರ್ತಾರೆ. ಈ ಥರ ಕಟ್ಟಿ 2-3 ದಿನ ಆರಾಮ್ ಒಂದು 5-6 ದಿನ ಜಾತ್ರೆ ಮಾಡ್ತಾರೆ ಅವ್ರು ಬಂಡಿ ಹೊಡ್ಕೊಂಡ್ಬಂದು. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಮುಳ್ಳು, ಯಾಕಂದರೆ ಇನ್ನೂ ಜನ ಅಲ್ಲಿ ಡೈಲಿ ಜನ ಇರೋದಿಲ್ಲ. ಈ ಥರ ಹುಣ್ಣಿಮೆ ಅಂದರೆ ಬಂದು ಹುಣ್ಣಿಮೆ ಮತ್ತು ಭಾರತ್ ಹುಣ್ಣಿಮೆ ಇದ್ದಾಗ ಮಾತ್ರ ಈ ಥರ ಫುಲ್ ಪ್ಯಾಕ್ ಆಗಿರುತ್ತೆ. ಉಳ್ಕೆದ್ದು ಹುಣ್ಣಿಮೆಯಲ್ಲಿ ಅಲ್ಲೇ ಗುಡಿ ಹತ್ರ ಜನ ಇರ್ತಾರೆ, ಅದಕ್ಕೋಸ್ಕರ ಇಲ್ಲಿ ಯಾರೂ ಇರೋಲ್ಲ. ಇಲ್ಲಿ ನಮಗೇನು ದೊಡ್ಡ ಸಮಸ್ಯೆ ಅಂದರೆ ಮುಳ್ಳು ನಡ್ತಾವೆ. ನಾವು ಮೊದಲೇ ಕಾಲನು ಏನೂ ಓದಿರಲ್ಲ, ನಾವು ಚಪ್ಪಲಿ ಏನೂ ಓದಿರಲ್ಲ. ಅಲ್ಲಿಗೆ ಮುಳ್ಳು ನಡ್ತಿರ್ತಾವೆ, ಅದನ್ನು ಸ್ವಲ್ಪ ತಗೊಳೋದು ಅದ್ರದ್ದು ಅಂದ್ರೆ ಮಜಾ ಇರುತ್ತೆ. ಹಂಗೆ ತಗೊಳೋದು ಅಡ್ಡಾಡಿ ಎಲ್ಲ ಅದನ್ನು ಸಾಫ್ ಮಾಡಿಬಿಡ್ತೀವಿ. ಹಿಂಗೆ ಮಾಡಬೇಕಾದ್ರೆ ದೂರದಲ್ಲಿ ನಮ್ಮ ಗಾಡಿ ಕಾಣ್ತಾ ಇತ್ತು, ಅಲ್ಲಿಗೆ ಹೋಗ್ಬೇಕು. ಯಾಕಂದರೆ ನಾವು ಹೇಳಿದಲ್ಲಿ ಈಗ ನಾವಿರುವಂಥ ಜಾಗದಲ್ಲಿ ಖಾಲಿ ನಾವು ಒಬ್ಬರೇ ಇದ್ದೀವಿ. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಅಲ್ಲೆಲ್ಲ ಜನ ಫುಲ್ ಪ್ಯಾಕ್ ಆಗಿರ್ತಾರೆ. ಅದು ಏನಾಗಿರುತ್ತೆ ಅಂತ ನಾವು ನೆಕ್ಸ್ಟ್ ಅದನ್ನು ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋ ನೋಡಬೇಕು, ನೀವು ಗೊತ್ತಾಗುತ್ತೆ ಎಷ್ಟು ಜನ ಬಂದಿರ್ತಾರೆ ಅಂತ. ಅಷ್ಟೊತ್ತಂತಲೇ ನಾವು ಗಾಡಿ ಹತ್ರ ಬರಬೇಕಾದ್ರೆ ನಮ್ಮ ಜನ ಸುಮ್ಮಿರ್ತಾರೆ. ಚಹಾ ಅಂದರೆ ಪಂಚಪ್ರಾಣ. ಆಲ್ರೆಡಿ ಅಲ್ಲಿ ಒಬ್ಬ ಅಣ್ಣನ ತರವಿ ಚಹಾ ಕುಡಿತಾಯಿದ್ರು. ನಾವು ಹೋಗಿ ಚಹಾ ಕುಡಿಯೋಣ, ಟೇಸ್ಟ್ ಮಾಡೋಣ. ಚಹಾ ಅಂದರೆ ನಮ್ಗೆ ನಾವು ಉತ್ತರ ಕರ್ನಾಟಕದವ್ರು ಚಾಕು ಭಾರಿ ಬೇಡಿಕೆ ಇರುತ್ತೆ ನಮ್ಮ ಕಡೆ. ಆ ಕಡೆ ಹೋಗ್ಬೇಕಾದ್ರೆ ಇವ್ರು ಇಟ್ಟ ತಕ್ಷಣ ಅಲ್ಲಿ ಚಹಾ ಕೊಡ್ತಾಯಿದ್ರು. ನಾವು ಚಹಾ ತೊಗೊಂಡ್ವಿ. ಚಹಾ ತೊಗೊಂಡು ಕುಡಿಬೇಕಾದ್ರೆ ಫಸ್ಟ್ ನಮ್ಮ ಫ್ರೆಂಡ್ ತೊಗೊಂಡ, ಅವರಿಬ್ಬರು ಕುಡಿತಾಯಿದ್ರು. ಅವರಿಬ್ಬರು ಕುಡಿಬೇಕಾದ್ರೆ ನಾನು ಸುಮ್ಮನೆ ಇರಲಿಲ್ಲ, ನಾನು ಕೂಡ ಚಹಾ ತೊಗೊಂಡು ನಾನು ಹೆಂಗೆ ಐತಿ ಚಹಾ ಅಂತ ನೋಡಿದೆ. ಸಾಯಂಕಾಲ ಹೊತ್ತಾಗಿತ್ತು, ಸ್ವಲ್ಪ ತಣ್ಣಿನೂ ಇತ್ತು. ಚಹಾ ಅಲ್ಲಿ ಬಿದ್ದಿದ್ದಕ್ಕೆ ನಮಗೆ ಬರೋಬ್ಬರಿ ಆಯಿತು. ಆವಾಗ ನಮ್ಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಚಹಾ ಕುಡಿದ ತಕ್ಷಣ ಮೈಂಡ್ ಫ್ರೆಶ್ ಮಾಡ್ಕೊಂಡ್ವಿ. ಈ ಕಡೆ ನಮ್ಮ ದೋಸ್ತ ಚಹಾ ಕುಡಿತಾ ಇದ್ದಿಲ್ಲ, ಅವನು ಕೂಡ ಚಹಾ ತೊಗೊಂಬಂದ. ಅವಾಗ ಒಂದು ಮಾತು ಕೇಳಿದೆ ನಾನು, ಏನಂತ ಕೇಳಿದೆ ಅಂತ ನೀವೇ ನೋಡಿರಿ. ಹೆಂಗೆ ಚಹಾ ಇಷ್ಟು ಕೇಳಿದ ತಕ್ಷಣ ಅವ್ನು ಬಂದಿದ್ದು ಒಂದೇ ರಿಯಾಕ್ಷನ್ನು ಸುಡ್ತೈತೆ ಅಂತ. ಅಷ್ಟಾದಮೇಲೆ ನಾವು ಜಾತ್ರೆ ಕಡೆ ಹೋದ್ವಿ. ಜಾತ್ರೆಯಲ್ಲಿ ಹೆಂಗಿರುತ್ತೆ, ಅಷ್ಟು ಎಲ್ಲಿ ಜನ ಇರ್ತಾರೆ, ಏನೇನು ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ. ವಿಡಿಯೋನ ತಪ್ಪದೆ ನೋಡ್ಕೊಂಬನ್ನಿ.